ರೆಡಿನಾ? ನಮಸ್ತೆ ಸರ್, ನನ್ನ ಹೆಸರು ಕಿರಣ್ ಆದಿತ್ಯ ಅಂತ. ಲೈಫ್ ಟುಡೇ ಸಿನಿಮಾದ ಹೀರೋ. ಇದೇ ಆಗಸ್ಟ್ 6ನೇ ತಾರೀಕು ನಮ್ಮ ಲೈಫ್ ಟುಡೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಚಿತ್ರದುರ್ಗದಲ್ಲಿರೋ ಎಲ್ಲ ಅಭಿಮಾನಿಗಳು ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಇದು ಒಂದು ಕನ್ನಡ ಸಿನಿಮಾ, ತಮಿಳು ಭಾಷೆಯಲ್ಲೂ ರಿಲೀಸ್ ಆಗ್ತಿದೆ. ಈ ಸಿನಿಮಾ ಕತೆ ನಾನೇ ಬರೆದಿರೋದು. ಸೊ ನಾನೇ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ಇವತ್ತಿನ ಮಾರ್ಕೆಟ್ ಫೋರ್ಸಲ್ಲಿ ಕೆಳಗಡೆ ಇರೋ ಇಂಡಸ್ಟ್ರಿಯಲ್ಲಿ ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡಿ ಗೆಲ್ಲೇಬೇಕು ಅಂತ ಮಾಡಿರೋ ಸಿನಿಮಾ ಇದು. ಸೊ ದಯವಿಟ್ಟು ಎಲ್ಲ ಆಡಿಯನ್ಸ್ನ ಒಂದು ಸರಿ ಯೂಟ್ಯೂಬಲ್ಲಿ ಲೈಫ್ ಟುಡೇ ಸಾಂಗ್ಸ್ನ ಟ್ರೈಲರ್ನ ನೋಡಿ. ಸೊ ನಿಮ್ಗೆ ಖಂಡಿತ ಇಷ್ಟ ಆಗಿ ನೀವೆಲ್ಲ ಸಿನಿಮಾನ ನೋಡ್ತೀರಾ ಅಂತ ನನ್ನೊಂದು ಭಾವನೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಆಗಸ್ಟ್ 6ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಾನು 7th ಬರ್ತೀನಿ. ಸೊ ನಿಮ್ಮ ಎಲ್ಲರ ಜೊತೆಗೂ ನಾನು ಚಿತ್ರದುರ್ಗದಲ್ಲಿ ನಾನು ಈ ಸಿನಿಮಾನ ನೋಡೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಮದುವೆಗೆ ಮುಂಚೆ ಎಲ್ಲಾರ್ಗೂ 1000 ಆಸೆಗಳಿರುತ್ತೆ. ಮದುವೆ ಆದ್ಮೇಲೆ ಒಂದೇ ಆಸೆ, ಮಕ್ಕಳು ಚೆನ್ನಾಗಿರ್ಬೇಕು ಅಂತ. ಐ ಲವ್ ಯು. ಅದೇ ನಮ್ಮ ಈ ಚಿತ್ರದ ಹೆಸರು ಲೈಫ್ ಟುಡೇ ಅಂತ. ಇದೇ ಆಗಸ್ಟ್ 6ನೇ ತಾರೀಕು ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಿದೆ ಸರ್. ಇದು ಒಂದು ಅಂದರೆ ಅದೇ ಇವತ್ತಿನ ಈ ಲವ್ ಕನ್ಫ್ಯೂಷನ್ಗಳಿದೆಯಲ್ಲ, ಇರೋದು ಚೆನ್ನಾಗಿದೆಯಾ, ಆರ್ತಿರೋದು ಚೆನ್ನಾಗಿದೆಯಾ ಅಂತ, ಅದೇನೋ ಇರೋದು ಬಿಟ್ಟು ಆರೋದು ಹಿಡಿಯೋಕೆ ಹೋದ್ರು ಅಂತಾರಲ್ಲ, ಆ ಥರದ್ದು ಒಂದು ಕತೆ ಆಧಾರಿತವಾಗಿ ಮಾಡ್ಕೊಂಡಂಥದ್ದು. ಅಂದರೆ ಮೊದಲು ಬದುಕು ಕಟ್ಕೊಳ್ಳಿ, ಬದುಕಲ್ಲಿ ಆಮೇಲೆ ಯಾರನ್ನ ಬೇಕಾದ್ರೂ ಕಟ್ಕೊಬೋದು. ಫಸ್ಟ್ ಬದುಕನ್ನ ಕರೆಕ್ಟಾಗಿ ಕಟ್ಕೊಳ್ಳಿ. ಇಲ್ಲ ಈ ಕಡೆ ಬದುಕು ಕಟ್ಕೊಂಡಂಗಲ್ಲ, ಆ ಕಡೆ ನಾವು ಪ್ರೀತಿಸೋರು ಕಟ್ಕೊಂಡಂಗಲ್ಲ, ಆ ಥರದ್ದಾಗತ್ತೆ. ಈ ಲೈನ್ ಇಟ್ಕೊಂಡು ಮಾಡಿರತಕ್ಕಂಥ ಒಂದು ಕತೆ. ನಾನು ಇದರಲ್ಲಿ ಒಂದು ನೆಗೆಟಿವ್ ಶೇಡಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನಮ್ಮ ಕಿರಣ್ ಆದಿತ್ಯ ಸರ್ ಹೀರೋ ಆಗಿದ್ದಾರೆ ಮತ್ತು ಅವರೇ ಕತೆ ಬರೆದಿರೋದು. ಇದು ನಮ್ಮ ಕಾಂತ ಕಾನಳ್ಳಿ ಸರು ಡೈರೆಕ್ಷನ್ ಮಾಡಿದ್ದಾರೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸರ್. ಥ್ಯಾಂಕ್ ಯು. ಯಾಕೆ ಅನ್ಕೋಬೇಕು? ಬೇಗ ಮದ್ವೆ ಆಗಿ ನಿನ್ ತರದ ಒಂದು ಪುಟ್ಟ ಶಿವನ ನಿನ್ ಕೈ ಕೊಟ್ಟು ಲೈಫ್ ಲಾಂಗ್ ಖುಷಿಯಾಗಿರ್ಬೇಕು. You're my life.